ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲನೆಯ ವಿಡಿಯೋದಲ್ಲಿ ನಾವು 12 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದು. HSTR, GPSTR ಮತ್ತು PST ಸಂಬಂಧಿತ ಕನ್ನಡ ಏನಿದೆ, ಈ ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಯಾರ್ಯಾರು ಮೊದಲ 12 ಪ್ರಶ್ನೆಗಳನ್ನು ಮಿಸ್ ಮಾಡ್ಕೊಂಡಿದ್ರಿ ಅವರು ಡಿಸ್ಕ್ರಿಪ್ಷನ್ನಲ್ಲಿ ಮೊದಲನೇ ವಿಡಿಯೋದನ್ನು ಲಿಂಕ್ ಹಾಕಿರ್ತೀನಿ, ನೋಡಿ. ಈಗ 13ನೇ ಪ್ರಶ್ನೆಗೆ ಬಂದಿದ್ದೀವಿ. ಹಲವಾರು ಜನ, ಅಂದರೆ ನೋಡಿದಂತಹ ಕಡಿಮೆ ಜನ 113 ಜನ ಆದ್ರೂ ಕೂಡ ಒಂದು 7 ರಿಂದ 8 ಜನ ಸರ್ ವಾರಕ್ಕೆ ಒಂದು ಎಕ್ಸಾಮನ್ನು ಮಾಡಿಕೊಡಿ ಎಂಬ ಮಾಹಿತಿಯನ್ನು ಹಂಚ್ಕೊಂಡ್ರು. ಹಾಗಾಗಿ ಪ್ರತಿ ವಾರದಲ್ಲಿ ಒಂದು ದಿನ ಏನು ಮಾಡ್ತೀನಿ ಅಂದರೆ ಪ್ರಶ್ನೆಗಳನ್ನು ಇನ್ನು ಮುಂದೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೀನಿ. ಹಾಗಾಗಿ ತಾವು ದಯವಿಟ್ಟು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಆಗಿ. ವಾಟ್ಸಪ್ ಗ್ರೂಪಲ್ಲಿ ವಾರಕ್ಕೆ ಒಂದು ದಿನ ಪ್ರಶ್ನೆಗಳನ್ನು ಹಾಕ್ತೀನಿ. ಈ ಪ್ರಶ್ನೆಗಳನ್ನು ನೀವು ನಿಮ್ಮದೇ OMR ಶೀಟ್ನಲ್ಲಿ ನೀವೇ ಯಾವುದನ್ನು ನೋಡ್ಕೊಳ್ಳೋದೇ ಸ್ವತಃ ಎಕ್ಸಾಮ್ನಲ್ಲಿ ನಾನು ಈಗ ಬರಿತಿದ್ದೀನಿ ಅಂತ ಕೂತ್ಕೊಂಡು 25 ಪ್ರಶ್ನೆಗಳು ಈ ಟಾಪಿಕ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 25 ರಿಂದ 30 ಪ್ರಶ್ನೆಗಳನ್ನು ಹಾಕ್ತೀನಿ. ಆ 30 ಪ್ರಶ್ನೆಗಳನ್ನು ನೀವೇ ಟಿಕ್ ಮಾಡ್ಕೊಳ್ಳಿ. ನೀವೇ ಬರೆದು ಆದ ನಂತರ ಕೊನೆಗೆ ನಾನು ವಾರದಲ್ಲಿ ಯಾವತ್ತು ಪ್ರಶ್ನೆ ಪತ್ರಿಕೆ ಹಾಕಿರ್ತೀನಿ ಅದರ ನೆಕ್ಸ್ಟ್ ಸಂಜೆ ದಿನ ನಿಮ್ಗೆ ಏನು ಮಾಡ್ತೀನಿ ಅಂದರೆ ನಾನು ಕೀ ಉತ್ತರಗಳನ್ನು ನಾನು ಸವಿರವಾಗಿ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದೆಲ್ಲ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನನಗೆ ಜಾಸ್ತಿ ಜನ ವಿಡಿಯೋ ನೋಡಿದಷ್ಟು ನಮಗೆ ವಿಡಿಯೋ ಮಾಡಬೇಕು ಅನಿಸುತ್ತೆ. ಇಂದಿನ ವಿಡಿಯೋದ ರೆಸ್ಪಾನ್ಸ್ ನೋಡಿ ವಿಡಿಯೋ ಮಾಡಬಾರ್ದು ಅಂತ ಅನಿಸ್ಬಿಟ್ಟಿತ್ತು, ಯಾರೋ ನೋಡ್ತಾ ಇಲ್ಲ ಅಂತ. ಬಟ್ ಕೆಲವೊಂದು 10 ಜನ 13 ಜನ ಏನು ಮಾಡಿದ್ರು ಅಂದರೆ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ದಯವಿಟ್ಟು ನಮಗೆ ಪ್ರಶ್ನೆ ಪತ್ರಿಕೆನ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿದೆ ಪ್ರಶ್ನೆಗಳು ಎಂಬ ಮಾಹಿತಿಯನ್ನು ಹೇಳಿದ್ದಾರೆ. ನೆಕ್ಸ್ಟು ಪ್ರತಿ ವಾರ ಒಂದೊಂದು ರೀತಿಯ ಪ್ರಶ್ನೆಗಳನ್ನು ನೀಡ್ತಾ ಬರ್ತೀನಿ ಕನ್ನಡದಲ್ಲಿ. ಈ ವಾರ ನಾನು ನಿಮಗೆ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ನೀಡಿದ್ದೀನಿ, ಅಂದರೆ ಒಂದು ವಾಕ್ಯದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟು ಮುಂದಿನ ವಾರದಲ್ಲಿ 4ರಲ್ಲಿ ಯಾವುದು ಸರಿ, 4 ಹೇಳಿಕೆಗಳಿರುತ್ತೆ, ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು. ನೆಕ್ಸ್ಟ್ ಮುಂದಿನ ತರಗತಿಗಳಲ್ಲಿ ಹೊಂದಿಸಿ ಬರೆಯಿರಿ. ಈ ರೀತಿ ಏನು ಕ್ವಶನ್ ಪ್ಯಾಟರ್ನ್ಸ್ ಏನಿದೆ, ವಸ್ತುನಿಷ್ಠ ಪ್ರಶ್ನೆಗಳ ಮಾದರಿಗಳು ಏನಿದೆ, ಆ ಎಲ್ಲ ಮಾದರಿಗಳಲ್ಲೂ ಕೂಡ ವಾರಕ್ಕೆ ಒಂದು 25 ಪ್ರಶ್ನೆಗಳು ಈ ಮಾದರಿ ಕಂಪ್ಲೀಟ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ತಯಾರಾಗಬೇಕು. ಕನ್ನಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ HSTR, GPSTR, PST ತಯಾರಿ ಆಗಬೇಕು. ಆ ರೀತಿ ಮಾಡಬೇಕು ಎಂಬ ಯೋಜನೆ ಇದೆ. ಮುಂದಿನ ವಾರದಿಂದ ಆ ರೀತಿ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ತಕ್ಷಣ ನಿಮಗೆ ಪ್ರಶ್ನೆ ಪತ್ರಿಕೆ ಬೇಗ ಸಿಗುತ್ತೆ. ಇದರ ಉತ್ತರವನ್ನು ಕೂಡ ವಿಡಿಯೋ ಆದ ನಂತರ ನಿಮಗೆ ಎಕ್ಸ್ಪ್ಲೇನ್ ಆದ ನಂತರ ಇದರ PDF ಅನ್ನು ಕೂಡ ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈಗ ಮೊದಲನೆಯ ಪ್ರಶ್ನೆ, KC ರಾಜನ ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥಕ್ಕೆ ಸಂಬಂಧಿಸಿದ ಹಳಗನ್ನಡದ ಪ್ರಯೋಗ ಶರಣಂ ವ್ಯಾಕರಣಂ ಎಂಬ ನಿಯಮದ ತಾತ್ಪರ್ಯವೇನು? ವ್ಯಾಕರಣದ ನಿಯಮಗಳನ್ನು ಮೊದಲು ರಚಿಸಿ ನಂತರ ಕಾವ್ಯಗಳನ್ನು ಬರೆಯಬೇಕು. ಪ್ರಾಚೀನ ಸತ್ಕವಿಗಳ ಪೂರ್ವದ ಹಳಗನ್ನಡ ಕವಿಗಳ ಪ್ರಮಾಣಬದ್ಧ ಕಾವ್ಯಪ್ರಯೋಗಗಳೇ ವ್ಯಾಕರಣ ಸೂತ್ರಗಳಿಗೆ ಆಧಾರ ಮತ್ತು ಶರಣು. ಸಂಸ್ಕೃತ ಪಾಣಿನಿಯ ವ್ಯಾಕರಣದ ನಿಯಮಗಳೇ ಕನ್ನಡಕ್ಕೂ ಪರಮ ಪ್ರಮಾಣ. ಸಮಕಾಲೀನ ಆಡುಭಾಷೆಯ ಬಳಕೆಯನ್ನು ಮಾತ್ರ ವ್ಯಾಕರಣದಲ್ಲಿ ಅಂಗೀಕರಿಸಬೇಕು. ಉತ್ತರವನ್ನು ನೋಡೋಣ. ಹನ್ನೆರಡನೆಯ ಪ್ರಶ್ನೆಗೆ ಉತ್ತರವನ್ನು ನೋಡಿದಂಥ ಸಂದರ್ಭದಲ್ಲಿ ಆಯಿತು 12. 13ನೇ ಪ್ರಶ್ನೆ, ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಾಚೀನ ಸತ್ಕವಿಗಳ ಪೂರ್ವದ ಹಳೆಗನ್ನಡ ಕವಿಗಳ ಪ್ರಮಾಣಬದ್ಧ ಕಾವ್ಯ ಪ್ರಯೋಗಗಳೇ ವ್ಯಾಕರಣ ಸೂತ್ರಗಳಿಗೆ ಆಧಾರ ಮತ್ತು ಶರಣು. KC ರಾಜನು ಇದರ ಕೃತಿ ಕ್ರಿಸ್ತಶಕ 1260 ಶಬ್ದಮಣಿ ದರ್ಪಣದಲ್ಲಿ ವ್ಯಾಕರಣದ ನಿಯಮಗಳನ್ನು ಕಲ್ಪನೆಯಿಂದ ರಚಿಸದೆ ತನಗಿಂತ ಹಿಂದಿನ ಮಾರ್ಗಕಾರರಂತಹ ಪಂಪ, ಪೊನ್ನ, ರನ್ನ, ಜನ್ನ, ನಾಗವರ್ಮ ಮುಂತಾದ ಸತ್ಕವಿಗಳ ಪ್ರಮಾಣಿತ ಕಾವ್ಯಪ್ರಯೋಗಗಳೇ ವ್ಯಾಕರಣಕ್ಕೆ ಮೂಲಾಧಾರ ಎಂದು ಈ ಒಂದು ವಾಕ್ಯದಲ್ಲಿ ಸಾರಿದ್ದಾನೆ. ಪ್ರಯೋಗ ಶರಣಂ ವ್ಯಾಕರಣಂ ಎಂಬ ನಿಯಮದ ತಾತ್ಪರ್ಯ ಏನು ಅಂದರೆ ಈ ವಿಚಾರವನ್ನು ಹೇಳಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಕುಮಾರವ್ಯಾಸ ಕಾವ್ಯಕ್ಕೆ ಸಂಬಂಧಿಸಿದಂತೆ. ಇಲ್ಲಿ ಕುಮಾರವ್ಯಾಸ ಯುಗ, ದಾಸ ಸಾಹಿತ್ಯ ಮತ್ತು ಮೈಸೂರು ಅರಸರ ಕಾಲ 14 ರಿಂದ 19 ಪ್ರಶ್ನೆಗಳು, ಒಂದು 5 ಪ್ರಶ್ನೆಗಳಿದೆ.
ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ, ಇದು ಗದುಗಿನ ಭಾರತ ಅಂತ ಕೂಡ ಕರೀತಾರೆ. ಕೃತಿಯ ನಿರೂಪಣ ತಂತ್ರ ಮತ್ತು ಪಾತ್ರ ಸೃಷ್ಟಿಗೆ ಸಂಬಂಧಿಸಿದಂತೆ ಅತ್ಯಂತ ಸಮರ್ಪಕವಾದ ವಿಶ್ಲೇಷಣೆ ಯಾವುದು? ಕೇವಲ ಅರ್ಜುನನ ಪರಾಕ್ರಮವನ್ನು ವೈಭವೀಕರಿಸುವುದು ಮತ್ತು ಕೃಷ್ಣನನ್ನ ಗೌಣ ಪಾತ್ರವನ್ನಾಗಿಸುವುದು. ಭಾಮಿನಿ ಷಟ್ಪದಿಯ ನಾದಲೀಲೆಯಲ್ಲಿ ಕೃಷ್ಣನನ್ನು ಸಮಸ್ತ ಘಟನೆಗಳ ಸೂತ್ರಧಾರಿಯನ್ನಾಗಿಸಿ ಮಾನವ ಕೋಟಿಯ ಕಥನವನ್ನು ದೈವಲೀಲೆಯ ರಂಗಭೂಮಿಯನ್ನಾಗಿ ಪರಿವರ್ತಿಸುವುದು. ಕೇವಲ ರಾಜಾಶ್ರಯದ ಪ್ರಶಂಸೆಗಾಗಿ ವಿಜಯನಗರದ ಅರಸರನ್ನ ಪಾಂಡವರಿಗೆ ಸಮೀಕರಿಸುವುದು. ಸಂಸ್ಕೃತ ಮಹಾಭಾರತದ ಎಲ್ಲ 18 ಪರ್ವಗಳನ್ನು ಯಥಾವತ್ತಾಗಿ ಅನುವಾದಿಸುವುದು. ಇದಕ್ಕೆ ಎಕ್ಸ್ಪ್ಲೈನ್ ಅನ್ನು ನೋಡೋಣ, ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಭಾಮಿನಿ ಷಟ್ಪದಿಯಲ್ಲಿ ನಾದಲೀಲೆಯಲ್ಲಿ ಕೃಷ್ಣನನ್ನ ಸಮಸ್ತ ಘಟನೆಗಳ ಸೂತ್ರಧಾರಿಯನ್ನಾಗಿಸಿ ಮಾನವ ಕೋಟೆಯ ಕಥನವನ್ನು ದೈವಲೀಲೆಯ ರಂಗಭೂಮಿಯನ್ನಾಗಿ ಪರಿವರ್ತಿಸ್ತಕ್ಕಂಥದ್ದು. ಇಲ್ಲಿ ನಾಯಕ ಯಾರು ಅಂದರೆ, ಗದುಗಿನ ಭಾರತದಲ್ಲಿ ನಾಯಕ ಯಾರು ಅಂದರೆ ಶ್ರೀಕೃಷ್ಣ. ಪಂಪನ ಕೃತಿಯಲ್ಲಿ ನಾಯಕ ಯಾರು? ಅರ್ಜುನ. ರನ್ನನ ಕೃತಿಯಲ್ಲಿ ದುರ್ಯೋಧನ. ಆದರೆ ನಮಗ ಗದುಗಿನ ಭಾರತ ನಾರಾಯಣಪ್ಪ ಅವರ ಕೃತಿಯಲ್ಲಿ ಯಾರು ಹೀರೋ? ಶ್ರೀಕೃಷ್ಣ. ಸವಿವರ ವಿಶ್ಲೇಷಣೆ ನೋಡಿದ್ರೆ ಕುಮಾರವ್ಯಾಸ ಅಂದರೆ ನಾರಾಯಣಪ್ಪ ಅಂತ ಕರಿತೀವಿ, ಇವರ ಮೂಲ ಹೆಸರು. ಭಾಮಿನಿ ಷಟ್ಪದಿಯಲ್ಲಿ ರಚಿಸಿದ ಮಹಾಕಾವ್ಯದಲ್ಲಿ ವೀರನಾರಾಯಣ ಕವಿ ಲಿಪಿಕಾರನೇ ನಾರಾಯಣಪ್ಪ ಎಂದು ಹೇಳಿಕೊಂಡಿದ್ದಾನೆ. ಪಂಪನತೆ ಕೇವಲ ಲೌಕಿಕ ಪರಾಕ್ರಮವನ್ನು ಹೊಗಳದೆ ಶ್ರೀಕೃಷ್ಣನನ್ನು ಜಗನ್ನಾಟಕ ಸೂತ್ರಧಾರಿಯನ್ನಾಗಿಸಿ ಕೃಷ್ಣನ ಭಕ್ತಿಯ ಹಿನ್ನೆಲೆಯಲ್ಲಿ ಇಡೀ ಭಾರತದ ಕಥೆಯನ್ನು ಅದ್ಭುತ ರೂಪಕಗಳ ಮೂಲಕ, ಅಂದರೆ ಇವ್ರನ್ನ ರೂಪಕಗಳ ಸಾಮ್ರಾಜ್ಯದ ಚಕ್ರವರ್ತಿ ಅಂತಲೂ ಕೂಡ ಕರೀತಾರೆ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ನಮ್ಮ ಕುಮಾರವ್ಯಾಸ. ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ನೆಕ್ಸ್ಟ್ ಪ್ರಶ್ನೆ, ಚಾಮರಸನ ಪ್ರಭುಲಿಂಗ ಲೀಲೆ ಕೃತಿಗೆ ಸಂಬಂಧಿಸಿದಂತೆ ಅಲ್ಲಮ ಪ್ರಭುತು ಮಾಯೆಯರ ಸಂಘರ್ಷದ ತಾತ್ವಿಕ ಆಶಯವೇನು? ಆನ್ಸರ್ ಬಂತ? ಲೌಕಿಕ ಪ್ರೇಮದ ವಿಜಯ, ಶೃಂಗಾರ ರಸದ ಪ್ರಾಧಾನ್ಯತೆ, ಪಾರ್ವತಿಯ ಅಂಶವಾದ ಮಾಯೆಯ ಮೋಹಕ ಶಕ್ತಿಯನ್ನು ಅಲ್ಲಮನ ನಿರ್ಮಯ ಸ್ವರೂಪ ಮತ್ತು ಪರಮ ವೈರಾಗ್ಯವು ಜಯಿಸುವ ಆಧ್ಯಾತ್ಮಿಕ ವಿಜಯ, ರಾಜಕೀಯ ಪ್ರಭುತ್ವದ ವಿಸ್ತರಣೆಗಾಗಿ ಶರಣರು ನಡೆಸಿದ ಹೋರಾಟ, ವರ್ಣಾಶ್ರಮ ಧರ್ಮದ ಪುನರುತ್ಥಾನಕ್ಕೆ ನಡೆದ ತಾತ್ವಿಕ ಚರ್ಚೆ. ಚಾಮರಸನ ಪ್ರಭುಲಿಂಗನ ಕೃತಿಗೆ ಸಂಬಂಧಿಸಿದಂತೆ ಮಾಯೆಯ ತಾತ್ವಿಕ ಆಶಯವೇನು ಕುರಿತಂತೆ ಆನ್ಸರ್ನ ನೋಡೋಣ. ಈಗ ಆಲ್ರೆಡಿ ಆನ್ಸರ್ ಬಂದ್ಬಿಟ್ಟಿತ್ತು. ಸರಿಯಾದ ಉತ್ತರ ಪಾರ್ವತಿಯ ಅಂಶವಾದ ಮಾಯೆಯ ಮೋಹಕ ಶಕ್ತಿಯನ್ನು ಅಲ್ಲಮನ ನಿರ್ಮಾಯ ಸ್ವರೂಪ ಮತ್ತು ಪರಮ ವೈರಾಗ್ಯವು ಜಯಿಸುವ ಆಧ್ಯಾತ್ಮಿಕ ವಿಜಯ. ವಿಜಯನಗರದ 2ನೇ ದೇವರನ ಆಸ್ಥಾನದಲ್ಲಿದ್ದಂಥ ಚಾಮರಸನು ಭಾಮಿನಿ ಷಟ್ಪದಿಯಲ್ಲಿ ಪ್ರಭುಲಿಂಗ ರಚಿಸಿದ್ದಾನೆ. ಇದರಲ್ಲಿ ಮಾಯೆಯು ಪಾರ್ವತಿ ಅಂಶ. ಅಲ್ಲಮನು ಕಾಮ ಮೋಹಗಳಿಂದ ವಶಪಡಿಸಿಕೊಳ್ಳಲು ಯತ್ನಿಸುತ್ತಾಳೆ. ಆದರೆ ನಿರ್ಯಾಯನಾದಂತಹ ಅಲ್ಲಮನ ಆಧ್ಯಾತ್ಮಿಕ ತೇಜಸ್ಸಿನ ಮುಂದೆ ಮಾಯೆ ಸೋಲಪ್ಪಿಕೊಳ್ಳುತ್ತಾಳೆ. ಇದು ಲೌಕಿಕ ಮೋಹದ ಮೇಲೆ ಆಧ್ಯಾತ್ಮಿಕ ವೈರಾಗ್ಯ ಸಾಧಿಸುವ ವಿಜಯದ ಸಂಕೇತವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ರತ್ನಾಕರ ವರ್ಣಿ ಸಂಬಂಧಿಸಿದಂತಹ ಪ್ರಶ್ನೆ ಇದೆ, ನೋಡೋಣ. ರತ್ನಾಕರನ ವರ್ಣಿ ಭರತೇಶ ವೈಭವ ಕಾವ್ಯದಲ್ಲಿ ಪ್ರತಿಪಾದಿತವಾಗಿರುವ ಭೋಗ ಯೋಗ ಸಮನ್ವಯದ ವಿಶಿಷ್ಟ ಕಲ್ಪನೆ ಯಾವುದು? ಸಂಸಾರವನ್ನು ಸಂಪೂರ್ಣ ತ್ಯಜಿಸಿ ಕಾಡಿಗೆ ಹೋಗುವುದೇ ಏಕೈಕ ಮುಕ್ತಿ ಮಾರ್ಗವಾದ ಗೃಹಸ್ಥನಾಗಿದ್ದುಕೊಂಡೇ ಲೌಕಿಕ ಭೋಗಗಳನ್ನು ತಾವರೆ ಎಲೆಯ ಮೇಲಿನ ನೀರಿನ ಹನಿಯಂತೆ ಅನಾಸಕ್ತ ಭಾವದಿಂದ ಅನುಭವಿಸಿದ ಮುಕ್ತಿ ಸಾಧಿಸಬಹುದೆಂಬ ತತ್ವ. ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಬಲಿ ನೀಡುವುದರ ಮೂಲಕ ಮಾತ್ರ ಮೋಕ್ಷ ಸಾಧ್ಯವೆಂಬ ಪ್ರತಿಪಾದನೆ. ಆಪ್ಷನ್ ಸಿ ತಪ್ಪು ಬಿಡಿ. ನೆಕ್ಸ್ಟ್, ಯುದ್ಧ ಮತ್ತು ರಾಜ್ಯ ವಿಸ್ತರಣೆ ಕ್ಷತ್ರಿಯನ ಪರಮಯೋಗವೆಂಬ ನಿಲುವು. ಇದು ತಪ್ಪು. ಈಗ ಉಳಿದಿರತಕ್ಕಂಥದ್ದು ಎರಡರಲ್ಲಿ ಯಾವುದು ಸರಿಯಾದ ನೋಡಿ. ಪದ್ಮಪತ್ರದ ಜಲ ಬಿಂದುವಿನಂತೆ ಚಲಿತವಾದುದು ಚಿತ್ತಂ ಎಂಬ ಕಾವ್ಯ ಈ ಒಂದು ಭರತೇಶ ವೈಭವದಲ್ಲಿ ತುಂಬ ಫೇಮಸ್ ಆದ ಹೇಳಿಕೆ. ಯಾಕೆ ಇದನ್ನು ಹೇಳಿದ್ರು ಎಂಬಂತೆ ನೀವು ಪುಸ್ತಕವನ್ನು ಓದಿದರೆ ಗೊತ್ತಾಗುತ್ತೆ. ನೋಡೋಣ ಆನ್ಸರ್ ಏನಂದರೆ, ಗೃಹಸ್ಥನಾಗಿದ್ದುಕೊಂಡೇ ಲೌಕಿಕ ಭೋಗಗಳನ್ನು ತಾವರೆ ಎಲೆ ಮೇಲಿನ ನೀರಿನ ಹನಿಯಂತೆ
ಅನಾಸಕ್ತ ಭಾವದಿಂದ ಅನುಭವಿಸಿದ ಮುಕ್ತಿ ಸಾಧಿಸಬಹುದೆಂಬ ತತ್ವ. ಪದ್ಮಪತ್ರದ ಜಲಬಿಂದುವಿನಂತೆ, ಪದ್ಮಪತ್ರ ಅಂದರೆ ತಾವರೆ ಎಲೆ ಮೇಲಿನ ನೀರಿನಂತೆ ಬದುಕು. ಮತ್ತು ತಾವರೆ ಎಲೆ ಮೇಲಿನ ನೀರಿನ ಹೆಂಗೆ ಚೆಲುಗುತ್ತೋ ಹಾಗೆ ನಮ್ಮ ಮನಸ್ಸಿನ ಚಂಚಲತೆ ಉಂಟಾಗುತ್ತೆ ಎಂಬುದನ್ನು ಭರತ ತನ್ನ ಕೃತಿಯಲ್ಲಿ ಮಾಡ್ಕೊತಾನೆ. ಆ ರತ್ನಕರ್ಣಿ ಕೃತಿಯಲ್ಲಿ ತಿಳಿಸಿದ್ದಾನೆ ಭರತನ ಕುರಿತು. ಭರತೇಶ ವೈಭವದಲ್ಲಿ ಆ ಮನಸ್ಸು ಯಾಕೆ ಹಂಗೆ ಆಯಿತು, ಏನು ವಿಚಾರ ಎಂಬಂಥದ್ದನ್ನು ಭರತೇಶ ವೈಭವದಲ್ಲಿ ನೀವು ಓದ್ಬೋದು. ಇವನಿಗೆ ಭರತೇಶ ವೈಭವದಲ್ಲಿ ಭರತ ಚಕ್ರವರ್ತಿಗೆ 96,000 ಪತ್ನಿಯರೊಂದಿಗೆ ಭೋಗ ಜೀವನ ನಡೆಸುತ್ತಿದ್ದರೂ ಆತನ ಮನಸ್ಸು ತಾವರೆ ಎಲೆ ಮೇಲಿನ ನೀರಿನಂತೆ ಅಲಿಪ್ತವಾಗುತ್ತದೆ. ಭೋಗದಲ್ಲಿದ್ದು ಯೋಗಿ, ಯೋಗದಲ್ಲಿದ್ದು ಭೋಗಿ ಎಂಬ ವಿಶಿಷ್ಟ ಗೃಹಸ್ಥ ಜೈನ ಆಧ್ಯಾತ್ಮಿಕ ಸಮನ್ವಯವನ್ನು ರತ್ನಕರ್ಣಿ ತಿಳಿಸಲು ನಿಮಗೆ ಪ್ರಯತ್ನ ಪಟ್ಟಿದ್ದಾನೆ. ನೆಕ್ಸ್ಟ್ ಪ್ರಶ್ನೆ, ಕನಕದಾಸರ ರಾಮಧಾನ್ಯ ಚರಿತೆಯ ಕೃತಿಯ ಒಳಾರ್ಥ ಮತ್ತು ಸಾಮಾಜಿಕ ಮಹತ್ವಕ್ಕೆ ಸಂಬಂಧಿಸಿದ ಸರಿಯಾದ ವಿವರಣೆಯನ್ನು ನೀಡಿ. ಭತ್ತ ಅಂದರೆ ವ್ರೀಹಿ ಮತ್ತು ರಾಗಿ ಅಂದರೆ ರಾಘವ ಧಾನ್ಯ ನಡುವಿನ ಸಂವಾದದ ಮೂಲಕ ಮೇಲ್ವರ್ಗದ ಆಡಂಬರ ಮತ್ತು ತಳವರ್ಗದ ಶ್ರಮಿಕ ಸಂಸ್ಕೃತಿಯ ಆಂತರಿಕ ಮೌಲ್ಯವನ್ನು ರಾಮನ ತೀರ್ಪಿನ ಮೂಲಕ ಎತ್ತಿ ಹಿಡಿಯುವುದು. ರಾಗಿಯನ ಹೆಸರು ರಾಘವ, ರಾಘವನಿಂದ ಮುಂದೆ ಅದು ರಾಗ, ರಾಗದಿಂದ ಮುಂದೆ ರಾಗಿ ಆಗಿ ಬಳಕೆಗೆ ಬಂದಿದೆ. ನೆಕ್ಸ್ಟ್ ಬಿ, ಕೃಷಿ ಪದ್ಧತಿಗಳ ಕುರಿತಾದ ಕೇವಲ ಒಂದು ತಾಂತ್ರಿಕ ಕೈಪಿಡಿ. ವೈದಿಕ ಯಜ್ಞಗಳಲ್ಲಿ ಭತ್ತದ ಬಳಕೆಯನ್ನು ಕಡ್ಡಾಯಗೊಳಿಸುವ ಧಾರ್ಮಿಕ ಗ್ರಂಥ. ರಾಜಸ್ಥಾನದ ಭೋಜನ ಪದ್ಧತಿಗಳಲ್ಲಿ ವಿವರಿಸುವ ಚರಿತ್ರೆ. ಆಪ್ಷನ್ ಎ ಅಂತ ಎಲ್ಲರೂ ಕೂಡ ಎತ್ತಿ ಹೇಳ್ಬಿಡ್ತೀರಾ. ನೋಡೋಣ ಆನ್ಸರ್ ಏನಿದೆ. ಆಪ್ಷನ್ ಎ ಸರಿ ಇದೆ. ಕನಕದಾಸದ ರಾಮಧಾನ್ಯ ಚರಿತೆಯು ಭಾಮಿನಿ ಷಟ್ಪದಿಯಲ್ಲಿ ಇದೆ. ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲ ಮಾಹಿತಿಯನ್ನು ಹೇಳ್ತೀವಿ. ಕನಕದಾಸದ್ದು ರಾಮಧಾನ್ಯ ಚರಿತೆ ಅಂತ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ಹೊಂದಿಸಿ ಬರೆಯುವಂತಹ ಟೈಮಲ್ಲಿ ಮತ್ತು ರಾಮಧಾನ್ಯ ಚರಿತೆ ಕೊಟ್ಬಿಟ್ಟು ಭಾಮಿನಿ ಷಟ್ಪದಿ, ಇನ್ನು ಕುಮಾರವ್ಯಾಸ ಯಾವುದೋ ಒಂದು ಗುರುತಿ ಕೊಟ್ಬಿಟ್ಟು ಅದ್ರದ್ದು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಕನಕದಾಸ ರಾಮಧಾನ್ಯ ಚರಿತೆ ಭಾಮಿನಿ ಷಟ್ಪದಿಯ ಕನ್ನಡದ ಪ್ರಥಮ ವರ್ಗ ಸಂಘರ್ಷದ ಸಾಂಕೇತಿಕ ಕಾವ್ಯ. ಕನ್ನಡದ ಪ್ರಥಮ ವರ್ಗ ಸಂಘರ್ಷದ ಸಾಂಕೇತಿಕ ಕಾವ್ಯ ಯಾವುದು ಅಂದರೆ ಅದು ರಾಮಧಾನ್ಯ ಚರಿತೆ. ಮೇಲ್ವರ್ಗದ ಸಂಕೇತವಾದ ಭತ್ತ, ಶ್ರಮಿಕ ವರ್ಗದ ಸಂಕೇತವಾದಂತಹ ರಾಗಿಗಳ ನಡುವೆ ಶ್ರೇಷ್ಠವಾದ ವಿವಾದ ಉಂಟಾದಾಗ ಶ್ರೀರಾಮನಿಗೆ ಎರಡನ್ನೂ ಸೆರೆಮನೆಟ್ಟು ಪರೀಕ್ಷಿಸುತ್ತಾನೆ. ಇದು ಭತ್ತವು ಕೆಲವು ದಿನಗಳು ಕೊಳೆತು ಹೋದರೆ ರಾಗಿಯು ದೃಢವಾಗಿ ಉಳಿಯುತ್ತದೆ. ರಾಮನು ರಾಗಿಯನ್ನು ಮೆಚ್ಚಿ ಅದಕ್ಕೆ ರಾಘವಧಾನ್ಯ ರಾಗಿ ಎಂದು ನಾಮಕರಣ ಮಾಡಿ ಸತ್ಕರಿಸುತ್ತಾನೆ. ನೆಕ್ಸ್ಟ್ ಪ್ರಶ್ನೆ, ಸಂಚಿವ ನಮನ ಅಧಿಪತಿಯ ಧರ್ಮದ ಕುರಿತಂತಿದೆ, ನೋಡೋಣ. ಸಂಚಿವ ನಮನ ಅಧಿಪತಿ ಧರ್ಮ ಕೃತಿಯಲ್ಲಿ ಕಂಡುಬರುವ ಹೆಣ್ಣು ಹೆಣ್ಣೆಂದೇಕೆ ಬೀಗಳುವರು ಎಂಬ ಪದ್ಯದ ಕ್ರಾಂತಿಕಾರಿ ಧ್ವನಿ ಯಾವುದು? ಪುರುಷ ಪ್ರಧಾನ ಸಮಯದಲ್ಲಿ ಹೆಣ್ಣಿನ ಜನ್ಮವನ್ನು ಕೇವಲ ಕೀಳಾಗಿ ಕಾಣುವ ಸಂಪ್ರದಾಯವಾದಿಗಳನ್ನು ಪ್ರಶ್ನಿಸಿ ಹೆಣ್ಣಿನ ಸದ್ಗುಣ, ಧರ್ಮನಿಷ್ಠೆ ಮತ್ತು ಸೃಷ್ಟಿಶಕ್ತಿಯ ಸಮಾನತೆಯನ್ನು ಪ್ರತಿನಿಧಿಸುವುದು. ಕೇವಲ ರಾಜಮನೆತನದ ಸ್ತ್ರೀಯರಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿರಬೇಕೆಂಬ ವಾದ. ಹೆಣ್ಣು ಸನ್ಯಾಸ ಸ್ವೀಕರಿಸಬೇಕೆಂಬ ಬೋಧಿಸುವುದು. ಪುರುಷರಿಗಿಂತ ಹೆಣ್ಣು ಸದಾ ದಾಸಿಯಾಗಿರಬೇಕೆಂಬ ಮನುಸ್ಮೃತಿಯ ಸಮರ್ಥನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಮೈಸೂರಿನ ಚಿಕ್ಕದೇವರದ ಒಡೆಯರ ಆಸ್ಥಾನದಲ್ಲಿ ಸಂಚಿ ಹೊನ್ನಮ್ಮನ ಸಾಂಗತ್ಯದಲ್ಲಿ ರಚಿಸಿದಂತಹ ಅಧಿಪತಿಯ ಧರ್ಮ ಪ್ರತಿವ್ರತ ಧರ್ಮ ಅಂತ ಕೂಡ ಇನ್ನೊಂದು ಹೆಸರು. ಇದಕ್ಕೆ ಅಧಿಪತಿ ಅಂದರೆ ಪತಿವ್ರತೆ ಅಂತ ಅರ್ಥ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪಡೆದಳು, ಹೆಣ್ಣು ಹೆಣ್ಣೆಂದೇಕೆ ಕಣ್ಣು ಕಾಣದ ನರರು ಬೀಗಳರು ಎಂದು ನೇರವಾಗಿ ಪುರುಷ ಪ್ರಧಾನ ವ್ಯವಸ್ಥೆಯನ್ನು 17ನೇ ಶತಮಾನದಲ್ಲಿ ದಿಟ್ಟವಾಗಿ ಪ್ರಶ್ನಿಸಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ಹರಿದಾಸ ಸಾಹಿತ್ಯದಲ್ಲಿ ವ್ಯಾಸಕೂಟ ಮತ್ತು ದಾಸಕೂಟ ನಡುವಿನ ಪ್ರಮುಖ ವ್ಯತ್ಯಾಸ ಮತ್ತು ಗೀತ ಪ್ರಕಾರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಯಾವುದು? ವ್ಯಾಸಕೂಟದವರು ಕೇವಲ ಶೈವ ಸಾಹಿತ್ಯವನ್ನು, ದಾಸಕೂಟದವರು ವೈಷ್ಣವ ಸಾಹಿತ್ಯವನ್ನು ರಚಿಸಿದರು. ನೆಕ್ಸ್ಟ್ ಬಿ, ವ್ಯಾಸಕೂಟವು ಸಂಸ್ಕೃತ ಭಾಷೆಯಲ್ಲಿ ಶಾಸ್ತ್ರ, ವೇದ ಗ್ರಂಥಗಳ ಅಧ್ಯಯನ ಬೋಧನೆಗೆ ಸೀಮಿತವಾಗಿದ್ದರೆ ದಾಸಕೂಟವು ಜನಸಾಮಾನ್ಯರ ಕನ್ನಡ ಭಾಷೆಯಲ್ಲಿ ಕೀರ್ತನೆ, ಸುಳಾದಿ, ಹುಗಾಭೋಗಗಳ ಮೂಲಕ ಭಕ್ತಿಜ್ಞಾನಗಳನ್ನು ಪ್ರಸಾರ ಮಾಡಿತು. ಕೀರ್ತನೆ, ಸುಳಾದಿ ಅಂದರೆ ಅದೊಂದು ಕಾವ್ಯ ಪ್ರಕಾರಗಳು, ಇದನ್ನು ಪ್ರಸಾರ ಮಾಡಿತು. ನೆಕ್ಸ್ಟ್, ದಾಸಕೂಟದಲ್ಲಿ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಪ್ರವೇಶವಿತ್ತು. ವ್ಯಾಸಕೂಟದಲ್ಲಿ ಸರ್ವರಿಗೂ ಮುಕ್ತವಾಗಿತ್ತು. ಸುಳಾದಿಗಳಲ್ಲಿ ಕೇವಲ ಒಂದೇ ತಾಳವಿರುತ್ತದೆ. ಉಗಾಭೋಗಗಳಲ್ಲಿ ನಿಯಮಿತ ತಾಳಬದ್ಧತೆ ಇರುತ್ತದೆ. ಹಾಗಾದರೆ ಇದರಲ್ಲಿ ಯಾವತ್ತು ತಪ್ಪು
ಯಾವುದು ಸರಿಯಾದ ಹೇಳಿಕೆ ಅಂತ ಕಂಡುಹಿಡಿಯಿರಿ. ಸರಿಯಾದ ಹೇಳಿಕೆ ಯಾವುದು? ಯಾವುದಕ್ಕೆ? ಗೀತಾ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಆನ್ಸರ್ ನೋಡೋಣ. ಆಪ್ಷನ್ ಬಿ ಸರಿಯಾದ ಉತ್ತರ. ದ್ವೈತ್ವ ಸಿದ್ಧಾಂತದ ಪ್ರಸಾರದಲ್ಲಿ ವ್ಯಾಸರಾಯರ ನೇತೃತ್ವದಲ್ಲಿ 2 ಕವಲುಗಳು ನಿರ್ವಹಿಸಿದವು. ಸಂಸ್ಕೃತದಲ್ಲಿ ಮಧ್ವಾಚಾರ್ಯ ಶಾಸ್ತ್ರಗ್ರಂಥಗಳನ್ನು ಅಧ್ಯಯನ ಮಾಡುವ ವಿದ್ವತ್ ವರ್ಗವನ್ನು ವ್ಯಾಸಕೂಟ ಎಂದಾದರೆ, ಜನಸಾಮಾನ್ಯರ ಆಡುನುಡಿ, ಕನ್ನಡ ಕೀರ್ತನೆ, ಸುಳಾದಿ, ಉಗಾಭೋಗ, ಮುಂಡಿಗೆಗಳ ಮೂಲಕ ಭಕ್ತಿ ಮತ್ತು ಸದಾಚಾರವನ್ನು ಬೋಧಿಸಿದ ಪುರಂದರದಾಸರು, ಕನಕದಾಸರು ಮುಂತಾದ ಸಮೂಹವನ್ನು ಏನಂತ ಕರಿತೀವಿ? ದಾಸಕೂಟ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೆಕ್ಸ್ಟ್ ಪ್ರಶ್ನೆ 20ನೇದು ಆಧುನಿಕಕ್ಕೆ ಸಂಬಂಧಪಟ್ಟಂತೆ. BM ಶ್ರೀಕಂಠನವರ ಇಂಗ್ಲಿಷ್ ಗೀತೆಗಳು 1921ರಲ್ಲಿ ಪ್ರಕಟ. ಕೃತಿಗೆ ಕನ್ನಡ ನವೋದಯ ಸಾಹಿತ್ಯದ ಯುಗಪ್ರವರ್ತಕ ಕೃತಿ ಎಂದು ಪರಿಗಣಿತವಾಗಲು ಕಾರಣವೇನು? ಕೇವಲ ಪಾಶ್ಚಾತ್ಯ ಕಾವ್ಯಗಳ ಯಥಾವತ್ ಶಬ್ದಾನುವಾದ ಮಾಡಿದ್ದು ತಪ್ಪುತ್ರ. ಇಂಗ್ಲಿಷ್ ಭಾವಗೀತೆಗಳ ಹೊಸ ಭಾವಗಳನ್ನು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ದೇಶಿ ಛಂದೋ ಪ್ರಯೋಗಗಳಲ್ಲಿ ಹುಟ್ಟು ನೀಡಿ ಕನ್ನಡದಲ್ಲಿ ಆಧುನಿಕ ಭಾವಗೀತೆಯ ಪ್ರಕಾರಕ್ಕೆ ಪರಂಪರೆಗೆ ನಾಂದಿ ಹಾಡಿದರು. ಸರಿಯಾದ ಉತ್ತರ ಇದೇನಾ? ಹಳಗನ್ನಡ ಚಂಪು ಶೈಲಿಯನ್ನು ಪುನರ್ಜೀವನಗೊಳಿಸಿದ್ದು, ಕೇವಲ ವಸಾಹತುಶಾಹಿ ಆಡಳಿತ ಕವಿತೆಗಳನ್ನು ರಚಿಸಿದ್ದು. 20ನೇದಕ್ಕೆ ನೋಡೋಣ ಆನ್ಸರ್. ಆಪ್ಷನ್ ಬಿ ಸರಿಯಾದ ಉತ್ತರ. BM ಶ್ರೀ ಅವರು ಇಂಗ್ಲಿಷ್ ಗೀತೆಗಳು ಕೇವಲ ಭಾಷಾಂತರವಲ್ಲ. ಗೋಲ್ಡ್ ಸ್ಮಿತ್, ವರ್ಡ್ಸ್ವರ್ತ್, ಶೆಲ್ಲಿ, ಕಿಟ್ಸ್ ಮುಂತಾದವರ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿತೆಗಳನ್ನು ಕನ್ನಡದ ದೇಸಿ ಛಂದಸ್ಸಿಗೆ ತ್ರಿಪದಿ, ಸಾಂಗತ್ಯ, ಕಂದಾರಗಳಿಗೆ ಅಳವಡಿಸಿ ಕನ್ನಡಕ್ಕೆ ಹೊಸ ನುಡಿಗಟ್ಟು ಮತ್ತು ಆಧುನಿಕ ಭಾವಗೀತೆ ಪರಂಪರೆಯನ್ನು ಸೃಷ್ಟಿಸಿದರು. ಇದರಿಂದ ಕನ್ನಡದಲ್ಲಿ ನವೋದಯದ ಕಾವ್ಯಯುಗ ಆರಂಭವಾಯಿತು. ನೆಕ್ಸ್ಟ್ ಪ್ರಶ್ನೆ. ಗೋಪಾಲಕೃಷ್ಣ ಅಡಿಗರ ಭೂಮಿಗೀತ ಮತ್ತು UR ಅನಂತಮೂರ್ತಿಯವರ ಸಂಸ್ಕಾರ ಕೃತಿಗಳಲ್ಲಿ ಪ್ರಧಾನವಾಗಿ ಅಭಿವ್ಯಕ್ತಿಗೊಳ್ಳುವ ನವ್ಯ ಸಂವೇದನೆ ಲಕ್ಷಣವೇನು? ತುಂಬ 2 ಕೃತಿಗಳನ್ನು ಓದಿರಬೇಕಾಗುತ್ತೆ ಇದನ್ನು ಮಾಡಬೇಕು ಅಂದರೆ. ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದು ಒಂದು ಪ್ರಶ್ನೆ ಇದೆ. ಇದಕ್ಕೆ ನೋಡೋಣ. ಸ್ವತಂತ್ರೋತ್ತರ ಭಾರತದ ಬ್ರಹ್ಮನಿರಸನ ವ್ಯಕ್ತಿ ಅಸ್ತಿತ್ವವಾದ ತೊಳಲಾಟ, ಸಂಪ್ರದಾಯ, ಆಧುನಿಕತೆಗಳ ನಡುವಿನ ನೈತಿಕ ಮಾನಸಿಕ ಬಿಕ್ಕಟ್ಟು ಹಾಗೂ ಸಂಕೀರ್ಣ ಪ್ರತಿಮ ವಿಧಾನ. ಇದೇನು ಆನ್ಸರು? ಕೇವಲ ಆದರ್ಶ ಸಮಾಜವಾದಿ ಸಮಾಜದ ನಿರ್ಮಾಣದ ಕನಸು, ಗ್ರಾಮೀಣ ಬದುಕಿನ ಮುಗ್ಧತೆ ಮತ್ತು ಸರಳ ಭಕ್ತಿಭಾವದ ಗುಣಗಾನ, ರಾಜಪ್ರಭುತ್ವ ಮತ್ತು ಪೌರಾಣಿಕ ವೈಭವಗಳ ಪುನರಾವರ್ತನೆ. ಸರಿಯಾದ ಉತ್ತರ ಆಪ್ಷನ್ ಬಿ. BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಕೇವಲ ಭಾಷಾಂತರವಲ್ಲ. ಗೋಲ್ಡ್ ಸ್ಮಿತ್, ವರ್ಡ್ಸ್ವರ್ತ್, ಶೆಲ್ಲಿ, ಕಿಟ್ಸ್ ಮುಂತಾದ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿತೆಗಳನ್ನು ಕನ್ನಡದ ದೇಸಿ ಛಂದಸ್ಸಿಗೆ ಪರಿವರ್ತಿಸಿದ್ದಾರೆ. ಕನ್ನಡಕ್ಕೆ ಹೊಸ ನುಡಿಗಟ್ಟು, ಆಧುನಿಕತೆ, ಭಾವಗೀತೆ ಮುಂತಾದ ಪರಂಪರೆಯನ್ನು ಸೃಷ್ಟಿಸಿ ಇದೀಗ ಕನ್ನಡದಲ್ಲಿ ನವೋದಯ ಕಾವ್ಯಯುಗ ಆರಂಭ ಆಗಿದೆ. 21ನೆಯ ಪ್ರಶ್ನೆ. ದೇವನೂರು ಮಾಧವಯವರ ಕುಸುಮಬಾಲೆ ಕಾದಂಬರಿಯು ಕನ್ನಡ ಕಥನ ಸಾಹಿತ್ಯದಲ್ಲಿ ತಂದ ಅಪೂರ್ವ ಕ್ರಾಂತಿಕಾರಿ ಬದಲಾವಣೆ ಯಾವುದು ಅಂದರೆ? ಆಪ್ಷನ್ ಬಿ. ದಲಿತ ಲೋಕದ ಶ್ರಮಿಕ ಸಂಸ್ಕೃತಿಯನ್ನು ಮೌಖಿಕ ಪರಂಪರೆಯ ದೇಸಿ ವಾಗ್ವಿಲಾಸ ಹಾಗೂ ಜಾದು ವಾಸ್ತವತೆಯ ಅನನ್ಯ ಶೈಲಿಯಲ್ಲಿ ನಿರೂಪಿಸಿದ್ದು. ಕಾವ್ಯಾತ್ಮಕ ಗದ್ಯ. ಜಾದು ವಾಸ್ತವತೆ ಅಂದರೆ ಕಾವ್ಯಾತ್ಮಕ ಗದ್ಯ ಶೈಲಿಯಲ್ಲಿ. ಇದನ್ನು ಕೇಳ್ತಾರೆ 2 ಪದಗಳನ್ನು ನೆನ್ಪಿಟ್ಕೊಂಡಿರ್ರಿ. ದೇಸಿ ವಾಗ್ವಿಲಾಸ ಹಾಗೂ ಕಾವ್ಯಾತ್ಮಕ ಗದ್ಯ ಅಂದರೆ ವಾಸ್ತವತೆಯ ಇರ್ತಕ್ಕಂಥ ಜಾದು ವಾಸ್ತವತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕನ್ನಡ ಸ್ತ್ರೀ ಸಾಹಿತ್ಯ ವಿಮರ್ಶೆ ಮತ್ತು ಸೃಜನಶೀಲ ಬರವಣಿಗೆಯಲ್ಲಿ ವೈದೇಹಿ, ಸಾರಾ ಅಬೂಬಕರ್, HS ಶ್ರೀಮತಿ ಮುಂತಾದವರು ಮುನ್ನೆಲೆಗೆ ಬಂದ ಪ್ರಮುಖ ತಾತ್ವಿಕ ಪರಿಕಲ್ಪನೆ ಯಾವುದು? ಮಹಿಳೆಯ ಅಸ್ಮಿತೆ, ದೇಹ ರಾಜಕಾರಣ, ಪಿತೃ ಪ್ರಧಾನ ಮೌಲ್ಯಗಳ ಪುನರ್ ಪರಿಶೀಲನೆ, ಒಳಾಂಗದ ಅನುಭವಗಳ ಸಾರ್ವಜನಿಕ ರಾಜಕೀಯ ಆಯಾಮ ನೀಡತಕ್ಕಂಥದ್ದು, ಸ್ತ್ರೀಯರು ಸಂಪೂರ್ಣವಾಗಿ ಸಾಹಿತ್ಯ ಸೃಷ್ಟಿಯಿಂದ ದೂರವಿರಬೇಕೆಂಬ ವಾದ, ಕೇವಲ ಪುರುಷ ಪ್ರಧಾನ ಪೌರಾಣಿಕ ಕಥೆಗಳನ್ನು ಭಕ್ತಿಭಾವದಿಂದ ಕೊಂಡಾಡುತ್ತಕ್ಕಂಥದ್ದು, ಪಾಶ್ಚಿಮಾತ್ಯ ಸಿದ್ಧಾಂತಗಳನ್ನು ವಿಮರ್ಶಿಸಿದ ಕೆಲ ಸಾಂಸ್ಕೃತಿಕಕ್ಕೆ ಭಾಷಾಂತರಿಸ್ತಕ್ಕಂಥದ್ದು. 24ನೇದಕ್ಕೆ 24ಕ್ಕೆ ಸರಿಯಾದ ಉತ್ತರ ಎ.
ಕನ್ನಡದಲ್ಲಿ ವೈದೇಹಿ ಸಾರಾ ಅಬುಬಕರ್, ಬಿ.ಎನ್. ಸುಮಿತ್ರಾಬಾಯಿ, ಎಚ್.ಎಸ್. ಶ್ರೀಮತಿ ಪ್ರತಿಭಾನಂದ ಕುಮಾರ್ ಮುಂತಾದ ಸ್ತ್ರೀವಾದಿ ಲೇಖಕರು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯೊಳಗಿನ ಶೋಷಣೆ, ಮಹಿಳೆಯರ ಶರೀರ ಮತ್ತು ಲೈಂಗಿಕತೆಯ ಮೇಲಿನ ನಿಯಂತ್ರಣ, ದೇಹ ರಾಜಕಾರಣ ಅಂತ ಕರೀತಾರೆ ಇದಕ್ಕೆ, ಅಡುಗೆ ಮನೆ ಮತ್ತು ಒಳಾಂಗಣದಲ್ಲಿನ ಕಣ್ಣುಗಳನ್ನು ಸಾಹಿತ್ಯದ ಮುನ್ನೆಲೆಗೆ ತಂದು ಹೆಣ್ಣಿನ ಸ್ವಾಯತ್ತ ಅಸ್ಮಿತೆಯನ್ನು ಪ್ರತಿಪಾದಿಸಿದರು. ಸರಿಯಾದ ಉತ್ತರ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ. ಕೀರ್ತಿನಾಥ ಕುರ್ತಕೋಟಿಯವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೃತಿಯು ಕನ್ನಡ ವಿಮರ್ಶೆ ಪರಂಪರೆಯಲ್ಲಿ ವಹಿಸಿದ ಐತಿಹಾಸಿಕ ಪಾತ್ರವೇನು? ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯುಗಧರ್ಮ ಮತ್ತು ಸಾಹಿತ್ಯಿಕ ಮೌಲ್ಯಗಳ ಸಮನ್ವಯದ ತೌಲನಿಕ ಗ್ರಹಿಸಿ ನವೋದಯದಿಂದ ನವ್ಯದವರೆಗಿನ ಸಂವೇದನಾತ್ಮಕ ಪಲ್ಲಟಗಳನ್ನು ಶಾಸ್ತ್ರೀಯವಾಗಿ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ವಿಶ್ಲೇಷಿಸಿದ್ದು. ಇದೇನ ಆನ್ಸರು ನೋಡೋಣ. 25ನೇದಕ್ಕೆ ಖಂಡಿತವಾಗಿಯೂ ಆಪ್ಷನ್ ಬಿ. ಡಾಕ್ಟರ್ ಕೀರ್ತಿನಾಥ ಕುರ್ತಕೋಟಿಯವರ ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ ಕೃತಿಗಳು. ನೆನ್ಪಿಟ್ಕೊಂಡಿರಿ, ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೃತಿ 1962ರಲ್ಲಿ. ಕೃತಿಯು ಕನ್ನಡ ಸಾಹಿತ್ಯ ವಿಮರ್ಶೆಗೆ ಹೊಸ ತಾತ್ವಿಕ ಆಯಾಮ ನೀಡಿತು. ಸಾಹಿತ್ಯ ಚರಿತ್ರೆಯನ್ನು ಕೇವಲ ಕವಿ ಕೃತಿಗಳ ಕಾಲಗಣನೆ ನೋಡದೆ ಆಯಾ ಕಾಲಘಟ್ಟದ ಸಾಮಾಜಿಕ ಯುಗಧರ್ಮವು ಸಾಹಿತ್ಯ ಪ್ರಕಾರಗಳು ಹೇಗೆ ಪ್ರತಿಫಲನಗೊಂಡಿದೆ ಎಂಬುದನ್ನು ನವೋದಯ, ಪ್ರಗತಿಶೀಲ ಮತ್ತು ನವ್ಯದ ಸಂದರ್ಭದಲ್ಲಿ ತೌಲನಿಕವಾಗಿ ವಿಶ್ಲೇಷಿಸಿದ ಮಾರ್ಗದರ್ಶಿ ಗ್ರಂಥ ಆಗಿದೆ. ಇಷ್ಟು 25 ಪ್ರಶ್ನೆಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾವು ಹೇಳಿದಂತೆ ಏನು ಮಾಡ್ತೀವಿ, ಟೆಸ್ಟ್ಗಳನ್ನು ನೀಡ್ತೀವಿ. 25 ಅಂಕಗಳಿಗೆ ಟೆಸ್ಟ್ಗಳನ್ನು ನೀಡ್ತೀವಿ. ನೀವೇನು ಮಾಡಿ, OMR ಸೀಟ್ಗಳನ್ನು PDF ಇದನ್ನು ಪ್ರಿಂಟ್ ತೊಗೊಂಡು ಇಟ್ಕೊಂಡಿರಿ. ನಾವು ಎಕ್ಸಾಮ್ ಇಂಥ ದಿನ ಅಂತ ಹೇಳಿದಾಗ ವಾರಕ್ಕೆ ಖಂಡಿತ ಒಂದು ಎಕ್ಸಾಮ್ಗಳನ್ನು ಮಾಡ್ತೀವಿ 25 ಪರೀಕ್ಷೆಗಳಿಗೆ. ಆಗ ನೀವೇನು ಮಾಡ್ಬೋದು, ಆರಾಮವಾಗಿ ನೀವು ನಿಮ್ಮಲ್ಲೇ ಎಲ್ಲಿ ಇರ್ತೀರ ಅಲ್ಲೇ ಎಕ್ಸಾಮನ್ನು ಬರೆದು ನೀವೇ ವ್ಯಾಲ್ಯೂಯೇಟ್ ಮಾಡ್ಕೋಬೋದು. ನಾವು ಕೀ ಆನ್ಸರ್ಗಳನ್ನು ನಾವೇ ಬಿಡ್ತೀವಿ ಮತ್ತು ಅದಕ್ಕೆ ವಿಶ್ಲೇಷಣೆಯನ್ನು ಕೂಡ ನೀಡುವಂಥ ಪ್ರಯತ್ನ ಮಾಡ್ತೀವಿ. ಯಾರು ಮೊದಲನೇ ವೀಡಿಯೋಗಳನ್ನ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ.